ನಮಸ್ಕಾರ. ಡೈವ್ ಡೀಪ್ ವಿತ್ ಬಡಕಿಲಾ ಪ್ರದೀಪ್ ಕಾರ್ಯಕ್ರಮದ ಆಯುರ್ವೇದದ ವಿಶೇಷ ಸರಣಿಯ ಈ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಆಯುರ್ವೇದದ ಸುತ್ತ ನಮಗೆ ಹಲವಾರು ಪ್ರಶ್ನೆಗಳಿದ್ರೆ ನಮಗೆ ಈ ವಿಶೇಷ ಸಂದರ್ಭದಲ್ಲಿ ಸಿಕ್ಕಿರುವಂತಹ ವಿಶೇಷಜ್ಞರ ಜೊತೆ ಆ ಪ್ರಶ್ನೆಗಳಿಗೆ ಉತ್ತರವನ್ನ ಕೇಳುವ ಅವಕಾಶ ಸಿಕ್ಕಿದೆ. ಹಾಗೆ ನಮ್ಮ ಜೊತೆ ಸುಮಾರು 45 ವರ್ಷಗಳಿಂದ ಆಯುರ್ವೇದದ ಮೂಲಕ ಗೈನಕಾಲಜಿ ಅಂದರೆ ಸ್ತ್ರೀರೋಗದ ವಿಚಾರವಾಗಿ ವಿಶೇಷಜ್ಞರಾಗಿ ಕೆಲಸ ಮಾಡ್ತಿರುವಂತಹ ಡಾಕ್ಟರ್ ಶುಭಂಕರಿ ಪಿ ರಾವ್ ಅವರು ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಿಮಗೆ ಥ್ಯಾಂಕ್ಸ್ ಅನ್ನ ಹೇಳ್ತಾ ಕಾರ್ಯಕ್ರಮ ಶುರು ಮಾಡೋಣ. ಈಗ ಗೈನಕಾಲಜಿ ಅಂತ ಬಂದಾಗ ಕಾಮನ್ ಆಗಿ ಬರುವಂತಹ ಪ್ರಾಬ್ಲಮ್ಸ್ಗೆ ಆಯುರ್ವೇದದಲ್ಲಿ ಯಾವ ಥರದ ಸೊಲ್ಯೂಷನ್ಸ್ ಇದೆ? ಮೇನ್ ಆಗಿ ನೀವು ಥೈರಾಯ್ಡ್ ಬಗ್ಗೆ ಮುಖ್ಯವಾಗಿ ಹೇಳ್ತಾ ಇದ್ರಿ, ಫೈಬ್ರಾಯ್ಡ್ಸ್ ಬಗ್ಗೆ ಹೇಳ್ತಾ ಇದ್ರಿ. ಹೌದು. ಈಗಿನ ಕಾಲದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಟೆಕ್ನಾಲಜಿ ತುಂಬಾ ಮುಂದುವರೆದಿದೆ. ಹೌದು. ಸೊ ಈ ಟೆಕ್ನಾಲಜಿ ತುಂಬಾ ಮುಂದುವರೆದಿರೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಈ ಇನ್ಫರ್ಟಿಲಿಟಿಗೆ, ಬಂಜತನಕ್ಕೆ ಏನಿದೆ ಅಂದ್ರೆ ಇವಾಗ ಬಂಜತನ ಅಂತ ಹೇಳಕ್ಕಿಂತ ಇನ್ಫರ್ಟಿಲಿಟಿ ಅಂದ್ರೆ ಲೋ ಫರ್ಟಿಲಿಟಿ ಇರೋರಿಗೆ ಸಾಧ್ಯತೆ ಇರುತ್ತೆ, ಜಾಸ್ತಿ ಇರಲ್ಲ. ಹೌದು. ಸೊ ಇಂಥ ಫರ್ಟಿಲಿಟಿ ಇದಕ್ಕೆ ನಾವು ಆಯುರ್ವೇದ ಚಿಕಿತ್ಸೆಯಲ್ಲಿ ಕೊಡೋದು. ಯಾಕಂದ್ರೆ ಏನಾಗ್ತಾ ಇದೆ ಅಂದ್ರೆ ಈ IVF ಈ ಆರ್ಟಿಫಿಷಿಯಲ್ IVF ಇಂಥ ಟ್ರೀಟ್ಮೆಂಟ್ಸ್ಗಳು ಜಾಸ್ತಿ ಆಗ್ತಾ ಇದೆ. ಹಾಗಾಗ್ಬಿಟ್ಟು ಇದೇ ರೀತಿ ಮುಂದುವರಿತಾ ಇತ್ತು ಅಂತ ಹೇಳಿದ್ರೆ ಕೊನೆಗೆ ಹೊಸದಾಗಿ ಮದುವೆ ಆಗಿರೋರಿಗೆ ಮಕ್ಕಳು ಆಗೋದು ನಮ್ಗೆ ಬರೀ IVF ಇಂದಾನೆ ಅಂತ ಅನ್ಕೋಬಾರ್ದು. ಹಾಗಾಗಿ ಭವಿಷ್ಯ ನಮ್ಗೆ ಬರಬಾರ್ದು ಅಂತ ಹೇಳ್ಬಿಟ್ಟು ನನ್ಗೇನ್ ಅನ್ಸುತ್ತೆ ಅಂತ ಹೇಳಿದ್ರೆ ಮೊದಲು ಕೆಲವು ವರ್ಷಗಳು ಅವರು ಆಯುರ್ವೇದ ಚಿಕಿತ್ಸೆಯನ್ನು ಪಡಿಬೇಕಾಗತ್ತೆ. ಸೊ ಇವಾಗ ಆಯುರ್ವೇದದಲ್ಲಂತೂ ಎಲ್ಲದಲ್ಲೂ ಅಮೇಝಿಂಗ್ ಟ್ರೀಟ್ಮೆಂಟ್ಸು, ನಮ್ಗೆ ಅಮೇಝಿಂಗ್ ರಿಸಲ್ಟ್ಸ್ ಎಲ್ಲ ಬರುತ್ತೆ. ಚಿಕ್ಕದಾಗಿ ಥೈರಾಯ್ಡಿಂದ ಶುರು ಮಾಡ್ಬೋದು. ಥೈರಾಯ್ಡ್, ಹೈಪೋಥೈರಾಯ್ಡಿಸಮ್ಮು ಮತ್ತು ಹೈಪರ್ ಥೈರಾಯ್ಡಿಸಮ್ ಅಂತ ಹೇಳಿ, ಅಂದರೆ ಥೈರಾಯ್ಡ್ ಅನ್ನೋ ಗ್ಲ್ಯಾಂಡು ಒಂದು ಬಟರ್ಫ್ಲೈ ಗ್ಲ್ಯಾಂಡು ಈ ಕತ್ತ ಥರ ಇರುತ್ತೆ. ಸೊ ಇದು ಏನಾಗುತ್ತೆ ಅಂತ ಹೇಳಿದ್ರೆ ಇದು ನಮ್ಮ ದೇಹದ್ದು ಅಂದರೆ ನಮ್ಮ ದೇಹ ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳುತ್ತೆ. ಸೊ ತುಂಬ ಕ್ವಿಕ್ ಆಗಿದೆಯಾ ಅಥವಾ ಸ್ಲೋ ಆಗಿದೆಯಾ, ಅದು ಮೆಟಬಾಲಿಸಮ್ ಅಂತ ಹೇಳ್ತೀವಿ. ಆ ಮೆಟಬಾಲಿಸಮ್ ಬಗ್ಗೆ ಹೇಳುತ್ತದು. ಸೊ ಇವಾಗ ಇಂಥ ಸಮಸ್ಯೆ ಇದ್ದಾಗ ಈಗಿನ ಕಾಲದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಒಂದು ಥೈರಾಯ್ಡ್ ಲೆವೆಲ್ಲು TSH ಅಂತ ಇರುತ್ತೆ. ಆ TSH ಅಂತ ಇರೋ ವ್ಯಾಲ್ಯೂ ಸ್ವಲ್ಪ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ತಕ್ಷಣ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇದಕ್ಕೆ ಸಪ್ಲಿಮೆಂಟ್ ಕೊಡ್ತಾರೆ. ಓಕೆ, ಸಪ್ಲಿಮೆಂಟ್ ಕೊಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಆಯುರ್ವೇದದಲ್ಲಿ ಏನು ಅನ್ಕೋತೀವಿ ಅಂತ ಹೇಳಿದ್ರೆ ಸ್ವಲ್ಪ ದಿನ ಸತತವಾಗಿ ನೀವು ಒಂದು ಸಪ್ಲಿಮೆಂಟ್ ತಗೊಳಕ್ ಶುರು ಮಾಡ್ತು ಅಂತ ಹೇಳಿದ್ರೆ ಆ ಗ್ಲ್ಯಾಂಡ್ ಶಟ್ ಡೌನ್ ಆಗುತ್ತೆ. ಅಂದ್ರೆ ದೇಹಕ್ಕೆ ಅದು ಅದನ್ನ ಕ್ರಿಯೇಟ್ ಮಾಡಬೇಕು ಅನ್ನೋದು ಬೇಡ ಅಂತ ಮರ್ತೋಗತ್ತೆ ಅದು. ಸೊ ಹಾಗಾಗ್ಬಿಟ್ಟು ಇಂಥದ್ದಲ್ಲಂತೂ ನಮ್ದು ಕ್ಷಾರಬಸ್ತಿಗಳು ಮತ್ತೆ ನಾವು ಕೊಡೋಂಥದ್ದು ವಮನ ವಿರೇಚನ ಪಂಚಕರ್ಮದ ಟ್ರೀಟ್ಮೆಂಟ್ಸು, ಇದು ಮುಖ್ಯವಾಗಿ ನಾವು ಇನ್ನು ಔಷಧಿಗಳೇ ಶುರು ಮಾಡಿರಲ್ಲ. ಶುರು ಮಾಡೋಕ್ಕೆ ಮುಂಚೆ ಬರೀ ದೇಹಕ್ಕೆ ಶುದ್ಧಿ ಮಾಡೋಂಥ ಟ್ರೀಟ್ಮೆಂಟು, ಡಿಟಾಕ್ಸ್ ಅಂತ ಏನು ಹೇಳ್ತೀವಿ, ಇದು ಕೊಡೋದ್ರಿಂದನೇ ಕೆಲವ್ರಿಗೆಲ್ಲನೂ ವ್ಯಾಲ್ಯೂಸ್ ನಾರ್ಮಲ್ ಬರುತ್ತೆ, ರೆಜ್ಯುನೇಟ್ ಮಾಡೋ ಥರ. ಹೌದು. ಅದು ಏನಾಗುತ್ತೆ ಅಂದರೆ ಈ ಥೈರಾಯ್ಡ್ ಗ್ಲ್ಯಾಂಡ್ ಅದು ಕೆಲಸ ಮಾಡೋದು ಹೇಗಿದೆ, ಅದು ಚುರುಕು ಮಾಡುತ್ತೆ. ಸ್ವಲ್ಪ ಥೈರಾಯ್ಡ್ ಗ್ಲ್ಯಾಂಡನ್ನು ಚುರುಕು ಮಾಡುತ್ತೆ. ಈ ರೀತಿ ಇದು ಒಂದೇ ಥೈರಾಯ್ಡ್ ಗ್ಲ್ಯಾಂಡ್ ಅಂತೆ ಒಂದೇ ಅಲ್ಲ, ಕೆಲವು ಬೇರೆ ಒಂಥರ ಚಾಲೆಂಜಿಂಗು ಎಂಡೋಮೆಟ್ರಿಯೋಸಿಸ್ಸು, ಎಡಿನೋಮಯೋಸಿಸ್ ಅಂತ ಕೇಸಸ್ ಇದೆ. ಇದಕ್ಕೆ ನಾವು ಆಯುರ್ವೇದದಲ್ಲಿ ವಾತಜ ಯೋನಿ ವ್ಯಾಪದ ಅಂತ ಹೇಳ್ತೀವಿ. ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಆರ್ತವ ಏನು ಕೆಳಗೆ ಬರೋ ಬದಲು ಅದು ರಿವರ್ಸ್ ಆಗಿ ಹೋಗ್ಬಿಟ್ಟು ಅಂಡಾಶಯದ ಮೇಲೆ ಮತ್ತು ಬೇರೆ ಗರ್ಭಾಶಯದ್ದು ಆಚೆ ಇದು ವಾತಾವರಣದಲ್ಲಿ ಹೋಗಿ ಸಂಚಿತವಾಗತ್ತೆ. ಅವಾಗ ಏನಾಗುತ್ತೆ ಅಂದರೆ ಒಂದಕ್ಕೊಂದು ಎಲ್ಲ ಅಂಗಾಂಗಗಳೆಲ್ಲ ಅಂಟ್ಕೊಂಡ್ಬಿಡುತ್ತೆ. ಸೊ ಇದಕ್ಕೆ ಎಡೇಷನ್ಸ್ ಅಂತ ಹೇಳ್ತಾರೆ. ಸೊ ಇದಕ್ಕೆ ಇಂಥದಕ್ಕೂ ಕೂಡ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಬಸ್ತಿಗಳು ಕೊಟ್ಟು, ಅಂದರೆ ನಮ್ಮದಲ್ಲಿ ಶಾರಬಸ್ತಿ ಅಂತ ಇರುತ್ತೆ ಮತ್ತು ಬೇರೆ ಥರದ್ದು ಪಿತ್ತ ಕಮ್ಮಿ ಮಾಡೋಂಥ ಬಸ್ತಿಗಳಿರುತ್ತೆ. ಅದು ನಾವು ಕೇಸಸ್ ನೋಡಿ ಕೊಡ್ತೀವಿ. ಬಸ್ತಿಗಳು ಕೊಡ್ತು ಅಂತ ಹೇಳಿದ್ರೆ ಅವಾಗ ಏನಾಗುತ್ತೆ ಅಂದರೆ ವಾತಾವರಣ ಆ ಜಾಗದಲ್ಲಿ ಸ್ನಿಗ್ಧತ್ವ ಜಾಸ್ತಿ ಆಗಿಬಿಟ್ಟು ಈ ಎಡಿಷನ್ಸ್ ಎಲ್ಲ ಬಿಡುಗಡೆ ಆಗುತ್ತೆ.
ಓಕೆ, ಇದನ್ನ ಈಗ ಬೇರೆ ಔಷಧೀಯ ಕ್ರಮಗಳಲ್ಲಿ ಇಷ್ಟು ಕೂಡ ಉತ್ತಮವಾದ ಮಾಡ್ತೀವಿ ಗುಣ ಅಲ್ಲ, ಈಗ ಬೇರೆ ಅಲ್ಲ, ಬೇರೆ ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಈ ರೀತಿ ಪ್ರಾಬ್ಲಮ್ಸ್ ಇರೋರಿಗೆ ಶಸ್ತ್ರಚಿಕಿತ್ಸೆ ಮಾಡ್ತಾರೆ, ಒಂದಕ್ಕೊಂದು ಅಂಟ್ಕೊಂಡಿದ್ರೆ ಬಿಡಿಸೋ ಪ್ರಯತ್ನ ಅದನ್ನ ಬಿಡಿಸೋ ಪ್ರಯತ್ನ ಮಾಡ್ತಾರೆ. ಆದ್ರೆ ಅದು ಬಿಡಿಸಿರುತ್ತೆ, ಆದ್ರೆ ತಿರ್ಗಾ ಅದು ಬಂದು ಕೂಡ್ಕೊಂಡ್ಬಿಡತ್ತೆ, ಆ ರೀತಿ ಇರುತ್ತೆ. ಮೂಲ ಟೆಂಡೆನ್ಸಿ ಹೋಗಿರಲ್ಲ. ಹೌದು, ಇದ್ರ ಮೂಲಕ ಮೂಲ ಇದನ್ನು ಕೂಡ ತೆಗೆಯೋದು. ಹೌದು. ಸೊ ಸತತವಾಗಿ ಆಯುರ್ವೇದದ್ದು ಮುಟ್ಟಾಗಿದ್ದ ಮೊದಲನೇ ದಿನದಿಂದ, ಋತುಚರ್ಯ ಸ್ಟಾರ್ಟ್ ಆಗಿದ್ದ ಟೈಮಿಂದನೂ, ಋತುಮತಿ ಆಗಿದ್ದ ಟೈಮಿಂದನೂ ಅವಳು ಸತತವಾಗಿ ಆಯುರ್ವೇದದಲ್ಲಿ ಹೇಳಿರೋ ಪ್ರಿನ್ಸಿಪಲ್ಸು, ಆರ್ತವ ಶುದ್ಧಿ ಹೇಗೆ, ಅವಳು ಆರ್ತವ ಟೈಮಲ್ಲಿ ಪೀರಿಯಡ್ ಆದಾಗ ಹೇಗೆ ವರ್ತನೆ ಮಾಡಬೇಕು, ಯಾವ ರೀತಿ ಆಹಾರ ತಗೋಬೇಕು, ಇದನ್ನೆಲ್ಲ ಅವಳು ಸರಿಯಾದ ರೀತಿಯಲ್ಲಿ ಮಾಡ್ತಾ ಬಂತು ಅಂತ ಹೇಳಿದ್ರೆ ಇವಳಿಗೆ ಯಾವ ರೀತಿಯೂ ತೊಂದರೆಗಳು ಬರಲ್ಲ. ತೊಂದರೆ ಬಂದರೂ ಕೂಡ ಆವಾಗ ಎಂಡೋಮೆಟ್ರಿಯೋಸಿಸ್ ಇಂಥದ್ದೆಲ್ಲನೂ ಸ್ವಲ್ಪ ಚಾಲೆಂಜು, ಸರಿಯಾಗಿ ಅದಕ್ಕೆ ಟ್ರೀಟ್ಮೆಂಟ್ ತಗೊಂಡ್ರೆ ಅದು ಸರಿ ಹೋಗುತ್ತೆ. ಸೊ ಈಗ ಕಂಪೇರ್ ಮಾಡಬಹುದು ಅಂತ ಅಂದ್ರೆ, ಹಾಗಿದ್ರೆ ಈಗ ಒಬ್ರು ಯಾರಾದ್ರೂ ತೊಂದರೆ ಇದ್ದವರು ಮಾತ್ರ ಆಯುರ್ವೇದದ ಇದಕ್ಕೆ ಹೋಗ್ಬೇಕಾ, ಅಥವಾ ತೊಂದರೆ ಬರದೇ ಇರೋ ತರ ತಡೆಯೋದಕ್ಕೆ ದಾರಿ? ತೊಂದರೆ ಆಗಿರೋರು ಆಯುರ್ವೇದಕ್ಕೆ ಬರಬೇಕು, ತೊಂದರೆ ಆಗದೆ ಇರೋರು ತೊಂದರೆ ಆಗಬಾರ್ದು ಅಂತ ಹೇಳಿ ಆಯುರ್ವೇದಕ್ಕೆ ಬರಬೇಕು. ಓಕೆ, ಸೊ ಎರಡಕ್ಕೂ ಕೂಡ ಅಲ್ಲಿ ದಾರಿಗಳು ಇರುತ್ತೆ, ಉಳಿದ ದಾರಿಗಳಿಗಿಂತ ಉತ್ತಮವಾಗಿರುತ್ತೆ, ಮತ್ತೆ ಅದು ಆಮೂಲಾಗ್ರವಾಗಿ ಅದರ ಪರಿಹಾರ ಸಿಗತ್ತೆ ಅನ್ನೋದು. ಕಾರಣ ಒಂದು ಎಷ್ಟು ಕೇಸಸ್ ಅನ್ನ ನೀವು ಹ್ಯಾಂಡಲ್ ಮಾಡ್ತಿದ್ದೀರಾ? ಸುಮಾರು ಕೇಸ್, 45 ವರ್ಷದಿಂದ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಸುಮಾರು ನಾನು 10 ಕೇಸ್ ನೋಡಿದ್ರು ಕೂಡ ದಿನಕ್ಕೆ ಎಷ್ಟಾಗತ್ತೆ ನೀವೇ ಲೆಕ್ಕ ಹಾಕೊಳ್ಳಿ ಅಲ್ವಾ? ನಿಜ ನಿಜ. ಸೊ ಅಂದ್ರೆ ಸಾಧಾರಣ ಒಂದು 30-40 ಸಾವಿರ ಜನ ಕನಿಷ್ಠವಾಗಿ ಆಗಿದ್ದಾರೆ. ನಮ್ದಷ್ಟು ಕೇಸ್ ಶೀಟ್ಸ್ ಇದೆ. ಓಕೆ, ಸೊ ಕೇಸ್ ರೆಕಾರ್ಡ್ಸ್ ಇಟ್ಕೊಂಡಿದ್ದೀವಿ. ವಂಡರ್ಫುಲ್. ಗೈನಕಾಲಜಿ ಸಬ್ಜೆಕ್ಟ್ ಬಂದಾಗ ಉಳಿದ ಸರ್ ರಕ್ತ ಪ್ರದರ ಆಗಲಿ, DOB ಅಂತ ಹೇಳ್ತಾರೆ. ಸೊ ಇದಕ್ಕೆ ಡಿಸ್ಫಂಕ್ಷನಲ್ ಯೂಟ್ರಿನ್ ಬ್ಲೀಡಿಂಗ್ ಅಂತಾರೆ. ಇದಕ್ಕೆ ಕೂಡ ಒಳ್ಳೆ ಟ್ರೀಟ್ಮೆಂಟ್ಸ್ಗಳಿದೆ. ಇದಕ್ಕೆ ನಾನಾ ರೀತಿ ಪಿಚ್ಚುಗಳಿರುತ್ತೆ, ಬಸ್ತಿಗಳಿರುತ್ತೆ ಟ್ರೀಟ್ಮೆಂಟು. ಸೊ ನಾವು ಇದನ್ನು ಏನು ಅಂತ ಹೇಳಿದ್ರೆ ನಮ್ಮ ದೇಹಕ್ಕೆ ಅನುಗುಣವಾಗಿ, ಸೊ ನಮಗೆ ದೇಹಕ್ಕೆ ಯಾವ ರೀತಿಯೂ ತೊಂದರೆ ಆಗದೆ ಇರೋ ಹಾಗೆ ಮ್ಯಾನೇಜ್ ಮಾಡ್ತೀವಿ. ವಂಡರ್ಫುಲ್, ಧನ್ಯವಾದಗಳು. ಸಿಕ್ಕ ಅವಕಾಶದಲ್ಲಿ ಗೊತ್ತಿರೋ ಕೆಲವು ವಿಚಾರಗಳ ಬಗ್ಗೆ ನಾನು ಪ್ರಶ್ನೆಗಳನ್ನು ಕೇಳಿದ್ರೆ ತುಂಬ ಸರಳವಾಗಿ ಉತ್ತರವನ್ನು ಕೊಟ್ಟಿದ್ದೀರಾ. ಜನರಿಗೆ ಅದು ತಲುಪಿದೆ ಅಂತ ನಾನು ತಿಳ್ಕೊಳ್ತೀನಿ. ಥ್ಯಾಂಕ್ ಯು. ನಿಮಗೂ ನೀವು ಕರೆದು ನನಗೆ ವಿಚಾರಿಸಿದ್ರಲ್ಲ, ಅದಕ್ಕೆ ಧನ್ಯವಾದ. ಗೈನಕಾಲಜಿ ಅನ್ನೋ ವಿಚಾರ ಬಂದಾಗ ಆಯುರ್ವೇದದಲ್ಲಿ ಸೂಕ್ತ ಸಮಾಧಾನ ಇದೆ ಅನ್ನೋ ವಿಚಾರವಾಗಿ ಡಾಕ್ಟರ್ ತುಂಬ ಉತ್ತಮವಾಗಿ ನಮಗೆ ಅದರ ಬಗ್ಗೆ ತಿಳಿಸಿದ್ರು. ಅವರಿಗೆ ಧನ್ಯವಾದವನ್ನು ಹೇಳ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡುವಂತಹ ಸಮಯ. ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನೆಲ್ಲ ಡೈವ್ ಡೀಪ್ ವಿತ್ ಬಡಕಿಲಾ ಪ್ರದೀಪ್ ಚಾನಲಲ್ಲಿ ನಿಮ್ಮನ್ನು ಸಿಗ್ತೀನಿ. ನಮಸ್ಕಾರ.